ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚೆನ್ನಮ್ಮ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ, ದೇವೇಗೌಡರ ಕುಟುಂಬದ ಅತಿ ದೊಡ್ಡ ಶಕ್ತಿ. ಲಕ್ಷಾಂತರ ಜನರ ಪಾಲಿಗೆ ಆಕೆ ಮಹಾತಾಯಿ ಅನಿಸ್ಕೊಂಡಿದ್ಲು. ಅನ್ನಪೂರ್ಣೇಶ್ವರಿ ಅಂತ ಆಕೆಯನ್ನ ಇವತ್ತು ನೆನಪು ಮಾಡ್ಕೊಳ್ತಿದ್ದಾರೆ ಜನ. ಪ್ರಮುಖವಾಗಿ ಮಕ್ಕಳ ಪಾಲಿನ ನೆಚ್ಚಿನ ತಾಯಿ ಆಗಿದ್ರು ಚೆನ್ನಮ್ಮ ಅವರು ಅನ್ನುವಂತಹ ವಿಚಾರಗಳು ಒಡನಾಡಿಗಳು ಕಣ್ಣಂತೆ ಹೇಳ್ತಿದ್ದಾರೆ. ಸ್ವತಃ ಅವರ ಕುಟುಂಬಸ್ಥರು ಕೂಡ ಅದನ್ನೇ ನೆನಪು ಮಾಡ್ಕೊಳ್ತಾ ಇರೋದು. ಹಾಗಾಗಿ ಚೆನ್ನಮ್ಮ ಅವರ ಅಗಲಿಕೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸಾಕಷ್ಟು ಜನ ಕಂಬನಿ ಮಿಡಿದ್ರು. ಮನೆಗೆ ಬಂದವರ ಹಸಿವನ್ನ ನೀಗಿಸ್ತಾ ಇದ್ದ ಅನ್ನಪೂರ್ಣೆ ಚೆನ್ನಮ್ಮ ಅವರು. ಬಡವರನ್ನ ಕಂಡ್ರೆ ಮಮ್ಮಲ ಮರಗ್ತಾ ಇದ್ರಂತೆ ಕರುಣಾಮಯಿ. ಹೊಳೆ ನರಸೀಪುರದಲ್ಲಿ ದೊಡ್ಡ ಗೌಡತಿಯ ಅಂತಿಮ ದರ್ಶನ ಆಗ್ತಾ ಇದೆ. ಲಕ್ಷಾಂತರ ಜನ ಅದರಲ್ಲಿ ಭಾಗಿಯಾಗಿದ್ದಾರೆ. ಮಹಾತಾಯಿ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಎಷ್ಟು ಜನರ ಮನಸ್ಸನ್ನ ಗೆದ್ದಿರಬಹುದು ಅಂತ. ಪತ್ನಿ ಪಾರ್ಥಿವ ಶರೀರದ ಎದುರು ದೇವೇಗೌಡರು ಗದ್ಗರಿತರಾಗಿದ್ದಾರೆ. ತನ್ನ ಬದುಕಿನ ಜ್ಯೋತಿ ಆರ್ಹೋಯ್ತಲ್ಲ ಅಂತ ಕಣ್ಣೀರ್ ಹಾಕ್ತಿದ್ದಾರೆ. ತಾಯಿಗೆ ಹೂಮಾಲೆ ಹಾಕಿ ಕಣ್ಣೀರ್ ಹಾಕಿದ್ದಾರೆ ಪುತ್ರ. ಅಮ್ಮನ ಪಾರ್ಥಿವ ಶರೀರ ಎದುರು ಬಿಕ್ಕಿ ಬಿಕ್ಕಿ ಮಗುವಿನಂತೆ ಹತ್ತುಬಿಟ್ರು ರೇವಣ್ಣ ಅವರು. ಎಲ್ಲರಿಗೂ ಚಿನ್ನಮ್ಮ ಆಗಿದ್ದ ಚೆನ್ನಮ್ಮ ಹೇಗಿರ್ತಾ ಇದ್ರು ಗೊತ್ತಾ? ಗ್ಯಾರಂಟಿ ನ್ಯೂಸ್ನಲ್ಲಿ ಚೆನ್ನಮ್ಮ ಅವರ ಒಡನಾಡಿಗಳ ಮಾತನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಓಕೆ, ಪ್ರಮುಖವಾಗಿ ಚೆನ್ನಮ್ಮ ಅವರನ್ನ ಬಹಳ ಹತ್ತಿರದಿಂದ ಬಲ್ಲವರು. ಅವರ ಬಗ್ಗೆ ಏನು ಹೇಳ್ತಾರೆ, ಒಡನಾಡಿಗಳ ಒಡನಾಟ ಹೆಂಗಿರ್ತಾ ಇತ್ತು, ಯಾಕಿಷ್ಟು ಜನರ ಮನಸ್ಸನ್ನ ಅವರು ಗೆದ್ದಿದ್ದಾರೆ, ಅದಕ್ಕೆ ಕಾರಣ ಏನು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ದೇವೇಗೌಡರ ಕುಟುಂಬದ ಒಡನಾಡಿ ಆದಂತಹ ದೇವರಾಜು ಸರ್ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ದೇವೇಗೌಡರ ಕುಟುಂಬಕ್ಕೆ ಬಹಳ ಹತ್ತಿರದವರು ತಾವು, ಅತಿ ಹೆಚ್ಚಿನ ಒಡನಾಟ ಹೊಂದಿರೋರು. ಚೆನ್ನಮ್ಮ ಅವರು ಅಂದ ತಕ್ಷಣ ತಮಗೆ ಏನು ನೆನಪಾಗುತ್ತೆ ಸರ್? ಅಮ್ಮ, ನಾನಂತೂ ತಾಯಿನ ನೋಡಿದವನಲ್ಲ, ಆದರೆ ತಾಯಿ ಅಂದರೆ ಏನು ಅಂತ ಹೇಳಿ ಅವರಲ್ಲಿ ನಾನು ಕಂಡುಕೊಂಡೆ. ಅಂತಹ ಒಂದು ಮೂರ್ತಿ ತಾಯಿ ಅಂದರೆ ಹೀಗಿರ್ತಾರೆ ಅಂತಕ್ಕಂಥ ನನಗೆ ಒಂದು ಡೆಫಿನೇಷನ್ ಸಿಕ್ಕಿದ್ದೆ ಅವ್ರನ್ನ ನೋಡಿದ ಮೇಲೆ. ಯಾಕೆಂದರೆ ನಾವು ಅವ್ರ ಮನೆಗೆ ಹೋದಂಥ ಎಲ್ಲ ಸಂದರ್ಭಗಳಲ್ಲೂ ಸಹ ಅವರು ಆತಿಥ್ಯವನ್ನು ಸ್ವೀಕರಿಸ್ತೇ ನಮ್ಮನ್ನು ಹೊರಗಡೆ ಹೋಗ್ಲಿಕ್ಕೆ ಬಿಡ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಕಟ್ಟುನಿಟ್ಟಾಗಿ ನೋಡ್ಕೊತಾ ಇದ್ರು. ಅವ್ರ ಆಶೀರ್ವಾದ ಪಡೆದೇ ಹೋಗ್ತಿದ್ವಿ ನಾವು. ಆ ಪಡೆಯುವಂಥ ಸಂದರ್ಭದಲ್ಲಿ ಕೊನೆಗೆ ಏನೂ ಇಲ್ಲ ಅಂದರೆ ಆ ದೇವ್ರ ಮನೇಲಿ ಇಟ್ಟಂಥ ಒಂದು ಬಾಳೆಹಣ್ಣಾರು ತೆಗೆದುಕೊಡೋರು. ಅಷ್ಟರ ಮಟ್ಟಿಗೆ ಅವರು ಆಶೀರ್ವಾದ ಮಾಡ್ತಿದ್ರು ನಮಗೆ. ಮತ್ತು ಆಶೀರ್ವಾದ ಮಾಡೋ ಸಂದರ್ಭದಲ್ಲಿ ಅಮ್ಮ ಅವ್ರ ದಿನಚರಿ ನಾವು ಹೇಗೆ ಪ್ರಾರಂಭ ಆಗ್ತಿತ್ತು ನೀವು ನೋಡಿಬಿಟ್ರೆ, ಅವ್ರು 5 ಗಂಟೆಗೆ ಎದ್ದಂಥ ಪುಣ್ಯಾತ್ಮರು ಎಲ್ಲ ಪೂಜೆ ಪರಿಕರಗಳನ್ನು ಎಲ್ಲ ಅಲ್ಲಿ ಇವರು ಅವರ ಮಗಳು ಶೈಲಜಮ್ಮನವರು ಒದಗಿಸಿ ಕೊಡ್ತಿದ್ರು, ಸಹಾಯವನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಪೂಜೆ ಪ್ರಾರಂಭ ಆದರೆ ಬಹುಶಃ 11:30-12 ಗಂಟೆಗೆ ಮಹಾಮಂಗಳಾರತಿ ಆಗೋದು. ನಿರಂತರವಾಗಿ ಅವ್ರ ಬಾಯಲ್ಲಿ ಲಲಿತ ಸಹಸ್ರನಾಮ ಹೇಳದೆ ದೇವ್ರ ಮನೆಯಿಂದನೇ ಈಚೆಗೆ ಬರ್ತಿರಲಿಲ್ಲ. ಅಷ್ಟು ಪೂರ್ಣ ಹೇಳಲಿಕ್ಕೆ ಅರ್ಧ ಗಂಟೆ ಮಿನಿಮಮ್ ಬೇಕಾಗತ್ತೆ, ಅರ್ಧ ಮುಕ್ಕಾಲು ಗಂಟೆ ಬೇಕಾಗತ್ತೆ. ಅದನ್ನು ಮಾಡಿ ಆ ವಿಧಿವಿಧಾನಗಳನ್ನು ಪೂರೈಸಿ ಮಹಾಮಂಗಳಾರತಿಯನ್ನು ಮಾಡಿ ನಂತರ ಪ್ರಸಾದ ತೊಗೊಂಬಂದು ಪೂಜ್ಯ ದೇವೇಗೌಡರು ಕೊಟ್ಟು ಮನೆಯಲ್ಲಿದ್ದವ್ರಿಗೆ ಕೊಟ್ಟು ಪೂಜ್ಯ ದೇವೇಗೌಡರಿಗೆ ಇವರೇ ಕೈಯಾರೆ ತಿನ್ನಿಸಿ ಅವರಿಗೆ ನಮಸ್ಕಾರ ಮಾಡ್ಕೊಂಡು ಬರೋರು. ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಕೆಳಗಡೆ ಬರೋರು. ಅಷ್ಟರ ಮಟ್ಟಿಗೆ ಪ್ರತಿದಿನದ ದಿನಚರಿ ನಡೀತಾ ಇತ್ತು, ಪ್ರಾರಂಭ ಆಗ್ತಿತ್ತು. ಆ ನಂತರ ಇವರು ಊಟ ತಿಂಡಿ ಏನೇ ಇದ್ರೂ ಮಾಡುವಂಥದ್ದು. ಇದು ಅವರ ಪ್ರತಿ ದಿವಸ ಅವರು ಬೆಂಗಳೂರಿನಲ್ಲಿದ್ದಾಗ ನಾನು ಕಣ್ಣಾರೆ ನೋಡಿರುವಂಥದ್ದು. ದೆಹಲಿಯಲ್ಲೂ ಇದನ್ನೇ ಮುಂದುವರಿಸಿದ್ರು ಅಂತ ನಾವು ಕೇಳಿದ್ದೇವೆ. ಶ್ರೀಮತಿ ಚೆನ್ನಮ್ಮನವ್ರ ಬಗ್ಗೆ ನಾವು ಹೇಳಲಿಕ್ಕೆ, ಯಾಕಂದರೆ ಪದಗಳೇ ನಮಗೆ ಸಾಲ್ತಾ ಇದ್ದಿಲ್ಲ. ಈಗ ನೀವು ಜನಸ್ತೋಮವನ್ನು ನೋಡ್ತಿದ್ರಿ, ಆ ತಾಯಿ ಕೇವಲ ಆ ಕುಟುಂಬಕ್ಕೆ ಮಾತ್ರ ತಾಯಿ ಆಗಿರಲಿಲ್ಲ. ಇವತ್ತು ನಮ್ಮ ಕರ್ನಾಟಕ ಭಾಳಷ್ಟು ಜನಕ್ಕೆ ಪಕ್ಷಾತೀತವಾಗಿ ಇವತ್ತು ನೀವೆಲ್ಲರೂ ನೋಡ್ತಿದ್ರಿ, ಎಲ್ಲ ಪಕ್ಷದಲ್ಲೂ ಸಹ ಇರ್ತಕ್ಕಂಥ ನಾಯಕರುಗಳು ಅವರನ್ನು ಯಾವ ರೀತಿ ಬಾಯಿ ತುಂಬ ಹೊಗಳಿ ಮಾತನಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ತಾವು ಗಮನಿಸಿದ್ರಿ ಇವಾಗ. ಸೊ ಹಾಗಾಗಿ ಆ ತಾಯಿಯ ಕೈಯಿಂದ ಆತಿಥ್ಯ ಪಡೆದೇ ಇರತಕ್ಕಂಥ ವ್ಯಕ್ತಿಗಳನ್ನು ರಾಜಕಾರಣದಲ್ಲಿ ನಾನು ಇಲ್ಲಿವರೆಗೂ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲರಲ್ಲೂ ಒಂದಲ್ಲ ಒಂದು ರೀತಿ ಆತಿಥ್ಯವನ್ನು ಸ್ವೀಕರಿಸಿರುವಂಥವ್ರು. ಅವರು ಸಂದರ್ಭದಲ್ಲಿ ಅಪ್ಪಿತಪ್ಪಿಯವರು ರಾಜಕೀಯ ಮಾತಾಡ್ತಿರಲಿಲ್ಲ. ಬಂದಂಥ ಯಾರ ಜೊತೆನೂ ಸಹ ಅಪ್ಪಿ ತಪ್ಪಿಯೋ ನೀವು ಏನೋ ಒಂದು ಭಾವನೆ ಇಟ್ಕೊಂಡು ಬಂದಿದ್ರಿ, ಸೊ ಇದು ಹೀಗಲ್ಲ ಹಾಗೆ ಆ ಚರ್ಚನೆ ಮಾಡ್ತಿರಲಿಲ್ಲ ಇವರು. ನನ್ನ ಮನೆಗೆ ಬಂದಂಥ ಅತಿಥಿ ಅವರನ್ನು ಸತ್ಕರಿಸ್ಬೇಕು, ಅವರ ನನ್ನ ಅತಿಥಿ ಆ ರೀತಿಯಾಗಿ ಸತ್ಕರಿಸಿ ಅದೇ ಭಾವನೆಯಿಂದ ಅವ್ರನ್ನ ಬೀಳ್ಕೊಡ್ತಾ ಇದ್ರು. ಸೊ ಮೇಲ್ಗಡೆ ಪೂಜ್ಯ ದೇವೇಗೌಡರನ್ನ ಮಾತಾಡಿಸ್ಕೊಂಡು ಅಥವಾ ಸನ್ಮಾನ್ಯ ಕುಮಾರಣ್ಣವ್ರನ್ನ ಮಾತಾಡಿಸ್ಕೊಂಡು ಕೆಳಗಡೆ ಇಳಿದಂಥ ಸಂದರ್ಭದಲ್ಲಿ ಇವ್ರ ಹತ್ರಕ್ಕೆ ಬಂದಾಗ ಮೇಲ್ಗಡೆ ಯಾವುದೇ ಬಿರುಸಿನ ಮಾತುಕತೆಗಳು ನಡೆದಿರಲಿ, ಇವ್ರ ಹತ್ರ ಬಂದಾಗ ಅದಷ್ಟು ಮರೆತು ಕೆಳಗಡೆ ಇಳಿತಾ ಇದ್ರು.
ಅತಿಥಿಗಳು ಫ್ಯಾಮಿಲಿ ಕೂಡ ಹಂಗೆ ಇರ್ತಾ ಅದೇ ರೀತಿ ಇರ್ತಿತ್ತಮ್ಮ. ಆ ಒಂದು ಅಷ್ಟರ ಮಟ್ಟಿಗೆ ನಡೀತಿತ್ತು. ಶ್ರೀಮತಿ ಚೆನ್ನಮ್ಮನವರು ಮತ್ತು ಶ್ರೀಯುತ ದೇವೇಗೌಡರು ಇದ್ದದ್ದು ಮಗಳು ಮನೆಯಲ್ಲಿ, ಶೈಲಜಮ್ಮನವ್ರ ಮನೆಯಲ್ಲಿ, ಡಾಕ್ಟರ್ ಚಂದ್ರಶೇಖರ್ ಅವ್ರ ಮನೆಯಲ್ಲಿ. ಆಮೇಲೆ ನನಗೆ ಒಂದು ಮನೇಲಿ ಗಮನಿಸಿದ್ದು, ಬಹುಶಃ ಎಷ್ಟು ಜನ ಗಮನಿಸಿದ್ರು ಏನೋ ಗೊತ್ತಿದ್ದಿಲ್ಲ, ಅಳಿಯನ ಮನೆಯಲ್ಲಿ ಇದ್ದಾರೆ. ಹೌದು, ಅವ್ರಿಗೆ ಇಷ್ಟ ಆಯಿತು, ಅಲ್ಲಿದ್ದಾರೆ. ಸೊ ಅವ್ರ ಸೇವೆಯನ್ನು ಶ್ರೀಮತಿ ಶೈಲಜಮ್ಮದವರು ಮತ್ತು ಕುಟುಂಬದವರು ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿದ್ದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಅಳಿಯನ ಮನೇಲಿ ಇದ್ದರೂ ಸಹ ಆ ಮನೆಯ ಯಾವುದೇ ವಿಷಯದಲ್ಲೂ ಹಸ್ತಕ್ಷೇಪವನ್ನು ಮಾಡದೆ ಹೇಗಿರಬೇಕು ಅಂತ ನಡ್ಕೊಂಡಿದ್ದು ಬಹು ಮಹತ್ತರವಾದ ಘಟನೆ ಅದು. ಅಮ್ಮ ನನಗೆ ಅದು ಪಾಠ. ನಾವೆಲ್ಲರೂ ಸಹ, ಯಾಕೆಂದರೆ ನಮಗೊಂದು ಧರ್ಮ ಇದೆ, ನಮಗೊಂದು ಸಮುದಾಯ ಇದೆ. ಸೊ ಅದರಲ್ಲಿ ಎರಡು ಮಾತೇ ಇದ್ದಿಲ್ಲ. ನಾವು ನಮ್ಮ ಸಮುದಾಯದ ಸಂಪ್ರದಾಯಗಳನ್ನು ಅನುಸರಿಸಬೇಕು, ನಮ್ಮ ಧರ್ಮವನ್ನು ಸಹ ನಾವು ಪಾಲನೆ ಮಾಡಲೇಬೇಕು. ಇಲ್ಲಿ ಬಂದಿರತಕ್ಕಂಥ ಸಂಪ್ರದಾಯಗಳು, ಹಿರಿಯರನ್ನ ಹೇಗೆ ನೋಡ್ಕೋಬೇಕು ಎಲ್ಲವೂ ಸಹ ನಾವು ಪಾಲನೆ ಮಾಡಬೇಕು. ಆ ಸಂದರ್ಭದಲ್ಲಿ ನಾನು ಅಳಿಯನ ಮನೆಯಲ್ಲಿದ್ದರೆ ಹೇಗೆ ಇರಬೇಕು ಅನ್ನೋದನ್ನು ಮಾದರಿಯಾಗಿ ತೋರಿಸ್ಕೊಟ್ಟಂಥವ್ರು ಶ್ರೀಮತಿ ಚೆನ್ನಮ್ಮನವರು. ಯಾವುದೇ ಅವರ ಒಂದು ವಿಷಯ ಅಲ್ಲ, ಯಾವುದೇ ಅವ್ರ ಮನೆಯಲ್ಲಿರ್ತಕ್ಕಂಥ ವಹಿವಾಟಲ್ಲಿ ಅಳಿಯನ ಇರ್ಬೋದು, ಮಗಳಿರ್ಬೋದು, ಅವ್ರ ಮಕ್ಕಳಿರ್ಬೋದು, ಅದರಲ್ಲಂತೂ ಅಮೋಘಂತೂ ಅವರಿಗೆ ಭಾಳಷ್ಟು ಅಚ್ಚುಮೆಚ್ಚಿನ ಮೊಮ್ಮಗ. ಅವರಿಗೆ ಭಾಳಷ್ಟು ದೊಡ್ಡ ಸೇವೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಸೊ ಬೇರೆಯವರೆಲ್ಲ ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ. ನಾವು ಕಣ್ಣಾರೆ ನೋಡ್ತಿದ್ದು ಇದನ್ನು, ಅವ್ರ ಮನೆಗೆ ಹೋದ ತಕ್ಷಣ ನೋಡ್ತಾ ಇದ್ದಿದ್ದು ಇದನ್ನು. ಹಾಗಾಗಿ ಆ ರೀತಿಯಾಗಿ ನಾವು ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಹೆಣ್ಣು ಮಕ್ಕಳು ಮನೇಲಿ ನಾವು ಹೇಗಿರಬೇಕು ಅಂತಕ್ಕಂಥದ್ದಕ್ಕೆ ಇವರು ಮಾದರಿಯಾಗಿದ್ರು. ಇದೊಂದು ವಿಷಯ ಎಲ್ಲೂ ಸಹ ಬರ್ತಾ ಇಲ್ಲ, ಇದನ್ನು ನಾವು ಕಣ್ಣಾರೆ ಗಮನಿಸಿದ್ವಿ ಇದನ್ನು. ಸೊ ಆ ರೀತಿಯಾಗಿ ಇವರು ಪ್ರತಿ ದಿವಸ ನಡೀತಿತ್ತು. ಆ ಮನೆಯೂ ಸಹ ಅದೇ ರೀತಿ ನಡ್ಕೊಂಡು ಹೋಗ್ತೀವಿ ನೋಡಿ. ಈಗ ಮಕ್ಕಳುಗಳ ಮನೆಯನ್ನು ಯಾವ ರೀತಿ ನಡೆಸಬೇಕು, ಯಾವ ರೀತಿ ಮಾರ್ಗದರ್ಶನವನ್ನು ಕೊಡಬೇಕು, ಅವ್ರಿಗೆ ಗೀತೆ ನುಡಿಯನ್ನು ಏನು ಕೊಡಬೇಕು ಅದನ್ನು ಕೊಡ್ತಾಯಿದ್ರು. ಸೊ ಹೆಣ್ಣು ಮಕ್ಕಳುಗಳು ಏನು ಕೊಡಬೇಕು ಅದನ್ನು ಕೊಡ್ತಾಯಿದ್ರು. ಸೊ ಈ ಒಂದು ವ್ಯತ್ಯಾಸವನ್ನು ಸರಿದೂಗಿಸ್ಕೊಂಡು ಹೋಗೋದಿದೆಯಲ್ಲ, ಭಾಳಷ್ಟು ಕಷ್ಟದ ಕೆಲಸ. ಅಷ್ಟು ದೊಡ್ಡ ಕುಟುಂಬ. ಯಾಕಂದರೆ ಶ್ರೀಮತಿ ಚೆನ್ನಮ್ಮನವ್ರ ಕುಟುಂಬನೇ, ಅವ್ರು ಬಂದಂಥ ತವ್ರ ಮನೆಯೇ ಬಹಳಷ್ಟು ದೊಡ್ಡ ಒಂದು ಕುಟುಂಬ ಅವ್ರದ್ದು. 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ಅವ್ರ ಮಧ್ಯೆ ದೇವರಾಜು ಸರ್, ಇತ್ತೀಚಿನ ದಿನಗಳಿಗಿಂತ ಅವರು 17ನೇ ವರ್ಷಕ್ಕೆ ಮದುವೆ ಆಯಿತು ಅವ್ರಿಗೆ ಅಂತ. 20 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ.